ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ನಿಮಗೆ ಲೈವ್ ಮಾರ್ಕೆಟಲ್ಲಂತೂ ಯಾವುದೇ ಥರದ ಸಪೋರ್ಟ್ ನನ್ನ ಕಡೆಯಿಂದ ಇರೋದಿಲ್ಲ. ಕಲಿಬೇಕು ಅನ್ನೋರು ನಂದು ಈ ಫ್ರೈಡೇ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ, ಡೆಫಿನೆಟಾಗಿ ಮಾರ್ಕೆಟ್ ನಿಮಗೆ ಈಸಿ ಆಗುತ್ತೆ. ಅದರ್ವೈಸ್ ಮಾರ್ಕೆಟ್ ನಿಮಗೆ ಯಾವಾಗಲೂ ಟಫ್ ಅನಿಸುತ್ತೆ. ಓಕೆನಾ? ಬಿಕಾಸ್ ಮಾರ್ಕೆಟಲ್ಲಿ ಇವತ್ತಿಂದು ಕಾನ್ಸೆಪ್ಟು ಮೈಂಡ್ಸೆಟ್ ಎರಡೂ ಎಕ್ಸ್ಪ್ಲೈನ್ ಮಾಡ್ತೀನಿ. ವೀಕ್ ಸ್ಟಾರ್ಟೆಡ್ ವಿತ್ ಒಂದು ಆರಾಮ್ಸೆ ಗುಡ್ ಪ್ರಾಫಿಟ್ ಆಗಿದೆ, ಹ್ಯಾಪಿ, ಡನ್ ಫಾರ್ ದ ಡೇ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಲ್ಲ, ಬಿಕಾಸ್ ಮಾರ್ಕೆಟ್ ವಾಲಟೈಲ್ ಕೂಡ ಇವತ್ತು ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿತ್ತು. ರೀಸನ್ನು ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ, ಡನ್ ಫಾರ್ ದ ಡೇ, ಆಲ್ಮೋಸ್ಟ್ ಹ್ಯಾಪಿ. ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಮ್ಮದು ಇಲ್ಲ. ಸೊ ಫಸ್ಟು ಲೆಟ್ಸ್ ಸಿ, ರಿಫ್ರೆಶ್ ಮಾಡುವ. ರಿಫ್ರೆಶ್ ಮಾಡಿದ್ರೂ ಅಷ್ಟೇ ತೋರಿಸ್ತೈತೆ. ಇಟ್ಸ್ ಓಕೆ. ಹಂಗಿದ್ರೆ ಇದು ಒರಿಜಿನಲ್ ಅಕೌಂಟ್ ಅಂತ ಆಯಿತು. ಸೀರಿಯಸ್ಲಿ ಯಾರ್, ದಟ್ಸ್ ಓಕೆ. ಲೈಕ್ ಟ್ರಸ್ಟ್ ಮಾಡದಿರೋರು ಅದ್ರ ಬಗ್ಗೆ ನಾವು ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಮೈಂಡ್ಸೆಟ್ ಏನಿದೆ, ದಿನದ ದುಡಿಮೆ ಏನಿದೆ, ಮಾರ್ಕೆಟ್ ಕೊಟ್ಟಾಗಿದೆ, ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಇವತ್ತು 2 ಟ್ರೇಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಒಂದು ಪುಟ್ ಸೈಡ್ ಟ್ರೇಡು, ಸಿಂಪಲ್ ಮೈಂಡ್ಸೆಟ್ಟು. ಆ್ಯಸ್ ಪರ್ ಪ್ರೈಸ್ ಆಕ್ಷನ್ ಪ್ರಕಾರ ನಾನು ಸ್ಟೂಡೆಂಟ್ಸ್ ಏನು ಕಲಿಸ್ತೀನಿ ಅದ್ರ ಪ್ರಕಾರನೇ ಟ್ರೇಡ್ ತೊಗೊಂಡಿದ್ದು. ಬಟ್ ಸಾರಿ, ಸ್ವಲ್ಪ ಗಂಟ್ಲು ಕಟ್ಬಿಟ್ಟಿದೆ, ನೆನ್ನೆ ಔಟ್ಸೈಡ್ ಹೋಗಿದ್ದೆ. ಸೊ ಆ್ಯಕ್ಚುಲಾಗಿ ಲೈಕು ಎಕ್ಸಾಕ್ಟಾಗಿ ಪುಟ್ ಸೈಡ್ ಟ್ರೇಡಲ್ಲಿ ನನಗೆ ಒಂದು ಪ್ರೈಸ್ ಆ್ಯಕ್ಷನ್ನು ಮತ್ತು ನಾನು ಸ್ಟೂಡೆಂಟ್ಸ್ ಏನು ಕಲಿಸ್ತೀನಿ ಅಲ್ಲಿಂದಲೇ ತೊಗೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಮಾರ್ಕೆಟ್ ವಾಲಟಿಲಿಟಿ ವೆರಿ ಶಾರ್ಪ್ ಅಪ್ಸೈಡ್ ಬಂತು. ಸೊ ನಾನು ಕಾಸ್ಟ್ ಎಕ್ಸಿಟ್ ಆಗೋಣ ಅಂತ ಎಕ್ಸಿಟ್ ಆದೆ. ಒಂದು ಆಲ್ಮೋಸ್ಟ್ 4.5 ಪಾಯಿಂಟ್ಸ್ ಸಿಕ್ಕಿದೆ ಅಷ್ಟೇ. ಅದನ್ನು ನಾನು ಆ್ಯಕ್ಚುಲಾಗಿ ನನಗೆ ದಿನ ಟಾರ್ಗೆಟ್ಗಿಂತ ಜಾಸ್ತಿನೇ ತೋರಿಸ್ತಿತ್ತು. ಅದು 15 ಪಾಯಿಂಟ್ಸ್ ತನಕಲ್ಲೂ 13 ಪಾಯಿಂಟ್ಸ್ ತನಕಲ್ಲೂ ತೋರಿಸ್ತಿತ್ತು. ಬಟ್ ಸ್ವಲ್ಪ ಗ್ರೀಡಿ ಆದೆ ಅಂದ್ಕೊಳ್ತೀನಿ ನಾನಲ್ಲಿ. ಬಿಕಾಸ್ ನನ್ನ ಎಕ್ಸ್ಪೆಕ್ಟೇಷನ್ ಎಲ್ಲಿಂದ ಎಲ್ಲಿ ತನಕ ಮೂವ್ ಆಗುತ್ತೆ ಅನ್ನೋದಿತ್ತು ಅಂತಲೂ ಹೇಳ್ತೀನಿ. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ ಲಾಸ್ ಕಾಸ್ಟ್ ಎಕ್ಸಿಟ್ ಆದ. ಇನ್ನೊಂದು 150C ಏನು ನೋಡ್ತಾ ಇರಲ್ಲ, ಇಟ್ಸ್ ಅ ಕ್ವಿಕ್ ಸ್ಕ್ಯಾಲ್ಪಿಂಗ್, ವೆರಿ ಕ್ವಿಕ್ ಸ್ಕ್ಯಾಲ್ಪಿಂಗು. ನಿಮಗೆ ಕ್ವಿಕ್ ಸ್ಕ್ಯಾಲ್ಪಿಂಗ್ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ನಾನು ತುಂಬಾ ಜಸ್ಟ್ ಐ ಗೆಸ್ ವಿತಿನ್ 1 ಮಿನಿಟಲ್ಲಿ ಎಂಟ್ರಿ ಎಕ್ಸಿಟ್ ಮುಗಿಸೀನಿ ಅಂದ್ಕೊಳ್ತೀನಿ ನಾನು. ಅಷ್ಟು 1 ಮಿನಿಟ್ ಕೂಡ ತೊಗೊಂಡಿದೆ ಅಂತ ನನಗೇನು ಅನಿಸೋದಿಲ್ಲ. ಲೈಕ್ 30-40 ಸೆಕೆಂಡ್ಸಲ್ಲಿ ಮುಗ್ದಿರೋ ಕ್ವಿಕ್ ಸ್ಕ್ಯಾಲ್ಪಿಂಗ್ ಇದು. ಇದನ್ನು ಹೇಗೆ, ಎಲ್ಲಿ ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡಿದೆ, ಏನಕ್ಕೆ ಮಾಡಿದೆ ಅದನ್ನು ಕೂಡ ಗೈಡ್ ಮಾಡ್ತೀನಿ. ಸೊ ಮಾರ್ಕೆಟಲ್ಲಿ ಪ್ಯಾನಿಕ್ನೆಸ್ಸು ಇದೆ. ದಿಸ್ ಇಸ್ ದ ಟೈಮ್ ಫಾರ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋ ಮೈಂಡ್ಸೆಟ್ ಕೂಡ ಎರಡೂ ಟ್ರೇಡರ್ಸ್ ಈ ಚಾರ್ಟಲ್ಲಿ ಕಾಣಿಸ್ತಿದೆ. ಅದನ್ನು ಹೇಗೆ ಅನ್ನೋದನ್ನು ಗೈಡ್ ಮಾಡ್ತಾ ಹೋಗ್ತೀನಿ. ಫಸ್ಟು ನೋಡ್ತಾ ಹೋಗಿ, ಬಿಕಾಸ್ ಪ್ರಾಫಿಟ್ ಆರ್ ಲಾಸ್ ಇದ್ದಿದ್ದೆ. ಓಕೆನಾ? ಈಗ ನಾವು ಕಂಟಿನ್ಯೂಸ್ ಆಗಿ ಈ ಆ್ಯಕ್ಚುಲಿ 13 ಡೇಸಲ್ಲಿ ಐ ಹ್ಯಾವ್ ನಾಟ್ ಸೀನ್ ಲಾಸ್. ಓಕೆನಾ? ಲಾಸ್ ನೋಡಿಲ್ಲ ನಾನು. ಕಂಪ್ಲೀಟ್ ಎಲ್ಲ ಡೇನು ಪ್ರಾಫಿಟಲ್ಲಿ ಕ್ಲೋಸ್ ಮಾಡ್ತೀನಿ. ನನಗೂ ಒಂದಿನ ಬರುತ್ತೆ ಲಾಸ್, ನೋಡಲೇಬೇಕಾದ ದಿನನೂ ಬಂದೇ ಬರುತ್ತೆ, ಅದು ಓಕೆ. ಬಟ್ ನನಗೇನಂದರೆ ನನ್ನ ರಿಸ್ಕ್ ರಿವಾರ್ಡ್ ನನಗೆ ಗೊತ್ತಿದೆ. ಸೊ ಹಾಗಾಗಿ ಲಾಸ್ ಕೊಟ್ಟರು ಮಾರ್ಕೆಟಲ್ಲಿ ಐ ಆಮ್ ಹ್ಯಾಪಿ. ಐ ಆಮ್ ರೆಡಿ ಟು ಟೇಕ್ ಲಾಸ್. ಹ್ಯಾಪಿಯಾಗಿ ಲಾಸ್ ತಗೊಳ್ತೀನಿ. ಬಿಕಾಸ್ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಮಾಡ್ತಿದ್ದ ದಿನಗಳು ಇರುತ್ತೆ, ಕಂಟಿನ್ಯೂಸ್ ಆಗಿ ಲಾಸ್ ನೋಡಬೇಕಾದ ದಿನಗಳು ಬರ್ತವೆ. ಯಾಕೆಂದರೆ ಮಾರ್ಕೆಟ್ ಡೈನಾಮಿಕ್ಸ್ ಇದು, ಮಾರ್ಕೆಟ್ ನೇಚರು. ಸೊ ನಿಮ್ಮ ರಿಸ್ಕ್ ರಿವಾರ್ಡ್ ನಿಮಗೆ ಗೊತ್ತಿದ್ದರೆ ಡೆಫಿನೆಟಾಗಿ ನೀವು ಎರಡು ಕಡೆಯಿಂದಲೂ ಪ್ರಾಫಿಟ್ ಆರ್ ಲಾಸ್ ಡೆಫಿನೆಟಾಗಿ ಮಾಡ್ತೀರಾ. ಓಕೆನಾ? ಸೊ ಇವತ್ತಿನದರಲ್ಲಿ ನಾನು ನಿಮಗೆ ಲೈಕ್ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮಾರ್ಕೆಟು ಫ್ರೆಶ್ ನ್ಯೂ ಲೋನ ಕ್ರಿಯೇಟ್ ಮಾಡಿದೆ. ಆಲ್ಮೋಸ್ಟ್ 1 ತಿಂಗಳಿಂದ ಏನು ಫ್ರೆಶ್ ಲೋ ಕ್ರಿಯೇಟ್ ಮಾಡಿತ್ತು ಅದನ್ನು ಬ್ರೇಕ್ ಡೌನ್ ಮಾಡಿ ಇವತ್ತು ಫ್ರೆಶ್ ಲೋನ ಕ್ರಿಯೇಟ್ ಮಾಡಿದೆ. ಅದು ಏನಾರು ಇರ್ಬೋದು, ಲೈಕ್ ನಮಗೆ US ಮಾರ್ಕೆಟಲ್ಲಿ ಏನಾರು ಒಂದು ಥಿಂಗ್ಸ್ ಏನಾರು ಒಂದು ಆಗಿ ಓವರ್ನೈಟ್ ಎಂಥದಾರು ಆಗಿರಲಿ, ಅದರಿಂದ ಒಂದು ಫ್ರೆಶ್ ಲೋನ ಕ್ರಿಯೇಟ್ ಮಾಡ್ತು. ಸೊ ಸೆಲ್ ಮಾಡ್ಕೊಂಡಿದ್ದವ್ರಿಗೆ ಪ್ಲಸ್ ಕ್ಲೋಸಿಂಗ್ ಬೇಸಿಸಲ್ಲಿ ಸೆಲ್ ಮಾಡಿದವರು ಇಬ್ಬರೂ, ಪ್ಲಸ್ ಬೈಯಿಂಗಲ್ಲಿ ದಿಸ್ ಈಸ್ ದ ಫ್ರೆಶ್ ಲೋ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದವರು ಎಲ್ಲರೂ ಮಾರ್ಕೆಟು ಆಲ್ಮೋಸ್ಟ್ ಫಸ್ಟ್ ಕ್ಯಾಂಡಲಲ್ಲೇ ನಮಗೆ ಎಲ್ಲರೂ ಮಾರ್ಕೆಟ್ ವ್ಯಾನಿಷ್ ಮಾಡಿದ್ದೆ ಅಂತೂ ಕಾಣಿಸ್ತಿದೆ ಇಲ್ಲಿ ಅಲ್ವಾ. ಸೊ ಫಸ್ಟ್ ಕ್ಯಾಂಡಲಲ್ಲೇ ಕಂಪ್ಲೀಟಾಗಿ ಎಲ್ಲರೂ ಮಾರ್ಕೆಟಲ್ಲಿ ರಿಮೂವ್ ಮಾಡಿ ಆಗೋಗಿತ್ತು. ಸೊ ಬೈಯರ್ಸು ಕೂಡ ಇದ್ದಾರೆ, ತೆಗೆದಿದ್ದಾರೆ. ಸೆಲ್ಲರ್ಸ್ ಕೂಡ ಸೊ 200 ಪಾಯಿಂಟು. ಸೊ ಸಮ್ ಸ್ಟಾಪ್ ಲಾಸ್ನ ರಿಟ್ರೇಸ್ಮೆಂಟ್, ಸೊ ಸ್ಟಾಪ್ ಲಾಸ್ ಮೂವ್ ಮಾಡ್ಕೊಂಡು ಹೋಗೋಣ ಇಲ್ಲ ರೋಲ್ ಓವರ್ ಮಾಡೋಣ ಅನ್ನೋರು ಕೂಡ ವೆಯ್ಟ್ ಮಾಡ್ತಾಯಿದ್ರು ಮಾರ್ಕೆಟಲ್ಲಿ. ಸೊ ಅದೇ ರೀಸನ್ಗೆ ನಾನು ಕೂಡ ಇದು ಮಾರ್ಕೆಟ್ ಮೂವ್ ಆಗೋಲ್ಲ ಅನ್ನೋದು ಗೊತ್ತಿತ್ತು. ಎಕ್ಸಾಕ್ಟಾಗಿ ನಂದು ಈ ಲೆವೆಲಿಗೆ ಬಂದಾಗ ನಾನು ಕೂಡ ಪೊಸಿಷನ್ ಎತ್ಕೊಂಡೆ. ಈ ಲೆವೆಲಿಗೆ ಬಂದಾಗ ಉತ್ತಮವಾದ ಪ್ರಾಫಿಟ್ನ ತೋರಿಸ್ತಿತ್ತು. ಬಟ್ ಸಡನ್ ಶಾರ್ಪ್ ರಿಟರ್ನ್ ಕೂಡ ಬಂತು ಮಾರ್ಕೆಟು. ನೀವು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಅದು ಸಡನ್ ರಿವರ್ಸ್ ಕೂಡ ತೋರಿಸ್ತು ನನಗೆ. ಸೊ ರಿವರ್ಸಲ್ಲಿ ನಾನು ಎಕ್ಸಿಟ್ ಆದೆ. ಮೇ ಬಿ ಮಾರ್ಕೆಟ್ ವಾಲಟೈಲ್ ಇದೆ, ಇನ್ನೊಂದು ಸ್ವಲ್ಪ ಮೇಲಕ್ಕೆ ಸಿಕ್ಕಿದ್ರೆ ನೋಡೋಣ ಮಾರ್ಕೆಟಲ್ಲಿ ಅಗೇನ್ ಸೆಲ್ ಮಾಡೋಣ. ಸ್ವಲ್ಪ ಮೇಲಕ್ಕೆ ಸಿಕ್ಕಿದ್ರೆ ಈಸಿ ಆಗುತ್ತೆ, ಇನ್ನೊಂದು ಸ್ವಲ್ಪ ಪ್ರೀಮಿಯಮ್ಮು ಕಡಿಮೆ ಪಾಯಿಂಟ್ಸಿಗೆ ಸಿಗೋದ್ರಿಂದ ನನಗೂ ಈಸಿ ಆಗುತ್ತೆ ಅಂತ ಅಂದ್ಕೊಂಡೆ ನಾನು. ಸೊ ಅದೇ ರೀಸನ್ಗೆ ವೆಯ್ಟ್ ಕೂಡ ಮಾಡ್ತಿದ್ದೆ. ಇಲ್ಲ ಮೇಲಕ್ಕೆ ಸಿಗಬೇಕು, ಇಲ್ಲ ಇದನ್ನು ಬ್ರೇಕ್ ಡೌನ್ ಆಗಬೇಕು. ಈ 2 ಮೈಂಡ್ಸೆಟ್ಟಲ್ಲಿ ಪಿಕ್ಚರ್ ಪರ್ಫೆಕ್ಟಾಗಿ ನನ್ನ ಮೈಂಡಲ್ಲಿ ರನ್ ಆಗ್ತಿದ್ದು. ಇಲ್ಲ ಇಲ್ಲಿಗೆ ಬರಲಿ, ಇಲ್ಲ ಇದನ್ನು ಬ್ರೇಕ್ ಡೌನ್ ಆಗಲಿ, ಇವೆರಡರಲ್ಲಿ ಒಂದರಲ್ಲಿ ಟ್ರೇಡ್ ಮಾಡೋಣ ಅಂತ. ಸೊ ಎಕ್ಸಿಟ್ ಆಗಿ ಐ ಜಸ್ಟ್ ವೆಯ್ಟೆಡ್. ಬಟ್ ಮಾರ್ಕೆಟ್ ಏನು ಮಾಡ್ತು ನಿಮಗೆ, ಸೊ ಕ್ಲಿಯರಾಗಿ ನಿಮಗೆ ಮಾರ್ಕೆಟ್ ಅಬ್ಸರ್ವ್ ಮಾಡಿದರೆ ಮಾರ್ಕೆಟಲ್ಲಿ ಏನು ಮಾಡಿದೆ, ಅಗೇನ್ ಸೆಲ್ಲಿಂಗ್ ಪ್ರೆಷರ್ ತಂತು. ಓಕೆನಾ? ತುಂಬ ಜನ ಈ ಲೆವೆಲ್ ಬ್ರೇಕ್ ಡೌನ್ ಆಗಿದೆ, ಸೊ ಮಾರ್ಕೆಟ್ ವಿಲ್ ಗೋ ಸಮ್ ಮೋರ್ ಡೌನ್ ಸೈಡ್.
ಅಂತ ಇಲ್ಲಿಂದ ಪೊಸಿಷನ್ ಕೂಡ ತೊಗೊಂಡಿದ್ದಾರೆ. ಓಕೆನಾ. ಸೊ ತುಂಬ ಜನ ಇಲ್ಲಿಂದ ಪೊಸಿಷನ್ ಕೂಡ ತೊಗೊಂಡಿದ್ದಾರೆ. ಆ್ಯಂಡ್ ಸಾರಿ ಫಾರ್ ದ ಇಂಟ್ರಪ್ಟ್. ಸೊ ಇಲ್ಲಿಂದ ಪೊಸಿಷನ್ ಕೂಡ ಮಾಡಿರ್ತಾರೆ ಅನ್ನೋದು ಗೊತ್ತಿತ್ತು. ಸೊ ಬಟ್ ನಾನು ವೆಯ್ಟ್ ಮಾಡ್ತಿದ್ದೆ ನನ್ನ ಲೆವೆಲ್ ಬ್ರೇಕ್ ಡೌನ್ ಆಗೋವರೆಗೂ ಐ ವೋಂಟ್ ಟೇಕ್ ಟ್ರೇಡ್ ಅಂತ. ಸೊ ಓಕೆನಾ. ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಮತ್ತೆ ಒಂದು ಫ್ರೆಶ್ ಪ್ರೈಸ್ ಆ್ಯಕ್ಷನ್ ಕೂಡ ನಾನು ನಿಮಗೇನು ಹೇಳಿದೆ, ಇನ್ವೆಸ್ಟರ್ಸ್ ಏನು ಥಿಂಕ್ ಮಾಡ್ತಿದ್ದಾರೆ, ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಬೈ. ಮಾರ್ಕೆಟು ಫ್ರೆಶ್ ನ್ಯೂ ಲೋ ಮಾಡಿದೆ, ಸೊ ವಿ ಆರ್ ಗೆಟಿಂಗ್ ಟು ಮೇಕ್ ಇಟ್ ಅವರೇಜ್ ಅನ್ನೋ ಥರನೂ ಚಾನ್ಸಸ್ ಇದೆ ಅಂತ. ಸೊ ಅದೇ ರೀಸನ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಮಾರ್ಕೆಟಲ್ಲಿ ಏನಾದರೂ ಲೋನ ಬ್ರೇಕ್ ಡೌನ್ ಆಗಲ್ಲ ಅಂದರೆ ಅಗೇನ್ ಈ ಲೆವೆಲಿಗೆ ಬಂದಾಗಲೂ ಕಾನ್ಫಿಡೆನ್ಸ್ ಇರಲ್ಲ ಟ್ರೇಡ್ ತೊಗೊಬೋದು ಅಂತ. ಬಟ್ ಯಾವಾಗ ಮಾರ್ಕೆಟು ಈ ಲೆವೆಲ್ನ ಬಂದು ಹೋಲ್ಡ್ ಮಾಡಿ ಅಗೇನ್ ಇಲ್ಲಿಗೆ ಬಂದು ಈ ಕ್ಯಾಂಡಲ್ ಕ್ಲೋಸ್ ಆಗ್ತಿದೆ ನೋಡಿ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆಗಬೇಕಾದ್ರೆ ಇಮ್ಮಿಡಿಯೇಟಾಗಿ ಐ ಟುಕ್ ಅ ಟ್ರೇಡ್, ಬಿಕಾಸ್ ಒಂದು ಕ್ವಿಕ್ ಸ್ಕ್ಯಾಲ್ಪಿಂಗ್ ಸಿಗುತ್ತೆ. ಒಂದು ಲೈಕ್ ಬಿಕಾಸ್ ಓವರ್ ಆಲ್ ಎಲ್ಲಿ ನಿನ್ನೆ ಮೊನ್ನೆ ಎಲ್ಲ ಸೆಲ್ ಮಾಡ್ಕೊಂಡಿದ್ದವರು ಮಾರ್ಕೆಟ್ ಮೇಲೆ ಬರ್ತಿದೆ ಅಂದಾಗ ಅವ್ರು ಪ್ರಾಫಿಟ್ ಬುಕ್ ಮಾಡಲೇಬೇಕಿತ್ತು. ಸೊ ಅವ್ರು ಪ್ರಾಫಿಟ್ ಬುಕ್ ಮಾಡ್ತಾರೆ ಅಂದಾಗ ಒಂದು ಸ್ಪೈಕ್ ಆಗುತ್ತೆ ಅಂತ ತೊಗೊಂಡೆ. ನಾನು ತೊಗೊಂಡಿದ್ದ ಪ್ಲೇಸಿಂದ ಇಮ್ಮಿಡಿಯೇಟಾಗಿ ಸ್ಪೈಕ್ ಆಯಿತು. ಆಲ್ಮೋಸ್ಟ್ 20 ಪಾಯಿಂಟ್ಸ್ ಮೂವ್ ಆಯಿತು ಮಾರ್ಕೆಟು. 25 ಪಾಯಿಂಟ್ಸೇ ಮೂವ್ ಆಯಿತು. ಬಟ್ ನಾನು ಬುಕ್ ಮಾಡಿರೋದು ಆಲ್ಮೋಸ್ಟ್ 15-16 ಪಾಯಿಂಟ್ ಅಷ್ಟಲ್ಲಿ ನಾನು ಎಕ್ಸಿಟ್ ಆದೆ. ಬಿಕಾಸ್ ನಾನು ನಿಮ್ಗೆ ಅದನ್ನೇ ಹೇಳ್ತಿರೋದು, ವೆರಿ ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡಿದೆ. ಬಿಕಾಸ್ ಮಾರ್ಕೆಟಲ್ಲಿ ರಿಜೆಕ್ಷನ್ ಕೂಡ ಆಗ್ಬೋದು, ಬಿಕಾಸ್ ತುಂಬ ಪೊಸಿಷನ್ಸ್ಗಳು ಮಾಡೋರು ಕೂಡ ಇರ್ತಾರೆ. ಹಾಗಾಗಿ ಅಲ್ಲಿಂದ ರಿಜೆಕ್ಷನ್ ಕೂಡ ಚಾನ್ಸಸ್ ಇದೆ ಮಾರ್ಕೆಟು. ಸೊ ಲೆಟ್ಸ್ ಟೇಕ್ ಎ ಟ್ರೇಡ್ ಅಂತ ನಾನು ಅಗೇನ್ ಅಲ್ಲಿಂದ ಇಮಿಡಿಯೇಟ್ ಎಕ್ಸಿಟ್ ಕೂಡ ಆಗಿದ್ದೀನಿ. ಓಕೆನಾ. ಸೊ ನಾನು ದಿನ ಟಾರ್ಗೆಟ್ ಕೂಡ ರೀಚ್ ಆಗಿದೆ. ಅಫ್ಕೋರ್ಸ್ ಮಾರ್ಕೆಟ್ ಅಗೇನ್ ಉಲ್ಟಾ ಪ್ರೈಸ್ ಆಕ್ಷನ್ ಹೋಗ್ತಾ ಇದೆ, ಇಲ್ಲ ಅಂತಲ್ಲ. ಅದನ್ನೇ ನಾನು ನಿಮಗೆ ಹೇಳ್ತಿರೋದು, ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಬೈ ಅಂತ. ಇನ್ವೆಸ್ಟರ್ಸು ಸಮ್ ಸ್ಟಾಕ್ಸಲ್ಲಿ ಬೈಯಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡ್ತಿರೋದಕ್ಕೆ ಮಾರ್ಕೆಟ್ ಮೇಲೆ ಬರ್ತಾ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಎಲ್ಲಿ ತನಕ ಹೋಗ್ಬೋದು ಮಾರ್ಕೆಟು, ದಟ್ ಈಸ್ ದ ಕ್ಯೂರಿಯಸ್ ಥಿಂಗ್ ನಾವು. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ 200 ಪಾಯಿಂಟ್ ಗ್ಯಾಪ್ ಡೌನ್ ಆಗಿರೋದ್ರಿಂದ ತುಂಬ ಜನ ಸೆಲ್ಲರ್ಸ್ಗಳು ಇವಾಗ ಏನು ಪ್ರಾಫಿಟ್ ಬುಕ್ ಮಾಡಿದಾರಲ್ಲ, ಅವರು ಲೆವೆಲ್ಸ್ಗಳಿಗೆ ವೆಯ್ಟ್ ಮಾಡ್ತಿದ್ದಾರೆ ಶಾರ್ಟ್ ಮಾಡಲಿಕ್ಕೆ. ಅಗೇನ್ ಮಾರ್ಕೆಟ್ನ ಕೆಳಗಡೆ ಶಾರ್ಟ್ ಮಾಡಿ ನೋಡೋಣ ಅಂತ. ವೆದರ್ ಮಾರ್ಕೆಟ್ ಅಲ್ಲಿ ತನಕ ಶಾರ್ಟಿಂಗ್ ಹೋಗುತ್ತಾ ಗೊತ್ತಿಲ್ಲ. ಸೊ ಇಲ್ಲಿಂದ ಆಲ್ರೆಡಿ ಫಸ್ಟ್ ಟೈಮ್ ಶಾರ್ಟಿಂಗ್ ಟ್ರೈ ಮಾಡಿದರು, ಇವಾಗ ಇಲ್ಲಿಂದ ಸೆಕೆಂಡ್ ಟೈಮ್ ಶಾರ್ಟಿಂಗ್ ಟ್ರೈ ಮಾಡ್ತಿದ್ದಾರೆ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಅವರು ಕೆಪಾಸಿಟಿ ಇರುತ್ತಾ ಇಲ್ವಾ ಗೊತ್ತಿಲ್ಲ ಮಾರ್ಕೆಟಲ್ಲಿ. ಬಿಕಾಸ್ ಬಿಗ್ ಪ್ಲೇಯರ್ಸ್ಗಳು ಆಲ್ವೇಸ್ ದೇ ವೆಯ್ಟ್ ಫಾರ್ ದರ್ ಲೆವೆಲ್ಸ್. ಅವರು ಲೆವೆಲ್ಸ್ ಬರೋವರೆಗೂ ಅವ್ರ ಟ್ರೇಡ್ನ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ತನಕಲೂ ಮಾರ್ಕೆಟಲ್ಲಿ ಆಪ್ಷನ್ ಇದೆ. ಇದರಿಂದ ಮೇಲಕ್ಕೆ ಇಲ್ಲಿಗೆ ಬಂತು ಅಂದರೆ ಮಾರ್ಕೆಟ್ ಇವತ್ತು ಕಂಪ್ಲೀಟ್ ವಾಲಟೈಲ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ವೆರಿ ಹೈ ಚಾನ್ಸ್ ಇವತ್ತು ಕಂಪ್ಲೀಟ್ ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ. ಬಿಕಾಸ್ ದಿಸ್ ಇಸ್ ದ ಫ್ರೆಶ್ ಲೋನ ಬೈಯರ್ಸ್ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಅನ್ಲೆಸ್ ಈ ಲೆವೆಲ್ ತನಕ ಮಾರ್ಕೆಟ್ ಬಂದರೆ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯು ಕ್ಯಾನ್ ಟೇಕ್ ಎ ಟ್ರೇಡ್. ಸೆಲ್ಲಿಂಗ್ ಸೈಡ್ ಮಾರ್ಕೆಟ್ ಹೋಗುತ್ತೆ. ಬಿಕಾಸ್ ಇವಾಗ ಏನು ಸೆಲ್ಲರ್ಸ್ನ ಎಕ್ಸಿಟ್ ಮಾಡಿಸಿದ್ದಾರೆ, ಆ ಸೇಮೇ ಬೈಯರ್ಸ್ ಕೂಡ ಎಂಟ್ರಿ ಆಗಿರ್ತಾರೆ. ಅವ್ರುಗಳೆಲ್ಲರೂ ಪೊಸಿಷನ್ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಓಕೆನಾ. ಸೊ ಬೈಯಿಂಗ್ ಸೈಡು ನಾನು ಪ್ರಿಫರ್ ಮಾಡೋದಿಲ್ಲ ಇವತ್ತು ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ಮೈಂಡ್ ಸೆಟ್ ಪ್ರಿಫರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಮಾರ್ಕೆಟು ಗ್ಯಾಪ್ ಡೌನ್ ಆಗಿರೋದ್ರೆ ಅಫ್ಕೋರ್ಸ್ ಎಷ್ಟು ದೂರನಾರು ಮೇಲೆ ಹೋಗಲಿ, ಇಲ್ಲಿ ತನಕ ಬರಲಿ, ಇಲ್ಲಿ ತನಕ ಬರಲಿ, ಐ ಡೋಂಟ್ ಮೈಂಡ್ ಇಟ್. ಅದು ನಾಳೆ ಥಿಂಕ್ ಮಾಡ್ಬೋದು ನಾವು, ನಾಳೆಗೆ ಆ ಆಪ್ಷನ್ ನಮಗೆ ಸಿಗುತ್ತಾ ಅಂತ. ಬಟ್ ಇವತ್ತು 200 ಪಾಯಿಂಟ್ ಮೇಲೆ ಗ್ಯಾಪ್ ಡೌನ್ ಆಗಿ ಮಾರ್ಕೆಟು ರಿಕವರಿ ಕೂಡ 200 ಪಾಯಿಂಟ್ ರಿಕವರಿ ಆದರೆ ಇಂಟ್ರಾಡೇಯಲ್ಲಿ 200 to 300 ಪಾಯಿಂಟ್ಸ್ ಮ್ಯಾಕ್ಸಿಮಮ್. ಸಮ್ ಟೈಮ್ ಅಷ್ಟೇ 300-400 ಪಾಯಿಂಟ್ ನಿಫ್ಟಿ ಮೂವ್ ಆಗೋದು. ಇಲ್ಲಾಂದರೆ ಮ್ಯಾಕ್ಸಿಮಮ್ ಒನ್ ಸೈಡ್ ಸ್ವಿಂಗ್ ಒಂದು 200 ಪಾಯಿಂಟ್ ಹೋದರೆ ಒಂದು 100 ಪಾಯಿಂಟ್ ಕರೆಕ್ಷನಲ್ಲಿ ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಫ್ಟಿಯಲ್ಲಿ. ನಾನು ನೋಡಿದ್ದೀನಿ. ಬಿಕಾಸ್ ತುಂಬ ವರ್ಷಗಳಿಂದ ನಿಫ್ಟಿ ಟ್ರೇಡ್ ಮಾಡಿರೋದ್ರಿಂದ ಐ ನೋ ದಟ್. ಇವಾಗ ನಿಫ್ಟಿಯಲ್ಲಿ ವಾಲ್ಯೂಮ್ ಜಾಸ್ತಿ ಆಗಿರೋದ್ರಿಂದ ಟ್ರೇಡಿಂಗ್ ಈಸಿ ಆಗಿದೆ. ನನಗೆ ಆನೆಸ್ಟ್ಲಿ ಹೇಳ್ತೀನಿ, ಅರ್ಲಿಯರು 5 ಪಾಯಿಂಟ್ ಮೂವ್ ಆಗಬೇಕಾದ್ರೂ ನಿಫ್ಟಿಯಲ್ಲಿ ಒಂದು ಸಮ್ ಟೈಮ್ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ರು 5 ಪಾಯಿಂಟ್ ಮೂವ್ ಆಗ್ತಿರಲ್ಲ. ಬಟ್ ಇವಾಗ ಆಗಿಲ್ಲ. ನಾನು ಇಲ್ಲಿ ಏನು ನಿಮಗೆ ಸ್ಪೈಕ್ ಅಂತ ಹೇಳಿದ್ನಲ್ಲ, ಆ ಸ್ಪೈಕಲ್ಲಿ 20 ಪಾಯಿಂಟ್ ಮೂವ್ ಆದಾಗ ನನಗೆ ಅನ್ನಿಸ್ತು ನಿಫ್ಟಿ ಎಷ್ಟು ಈಸಿ ಆಗ್ತೈತಲ್ವ ಟ್ರೇಡ್ ಮಾಡಲಿಕ್ಕೆ ಅಂತ. ಸೊ ಅದಕ್ಕೇ. ಸೊ ಅದರ್ವೈಸ್ ನಾನು ಇಲ್ಲಿ 13-14 ಪಾಯಿಂಟ್ಸಲ್ಲಿ ಇಲ್ಲೇ ಬುಕ್ ಮಾಡಿದರೆ ನಾನು ಮತ್ತೆ ಟ್ರೇಡೇ ಮಾಡೋಕ್ಕೆ ಹೋಗ್ತಿರಲ್ಲ. ಬಿಗ್ ಗ್ಯಾಪ್ ಡೌನು, ಬೆಳಗ್ಗೆನೇ ಲಕ್ಷ್ಮಿ ಬಂದಾಯಿತು, 15-16 ಸಾವಿರ ರೂಪಾಯಿ ಬಂದಿದೆ. ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಮಾರ್ಕೆಟಲ್ಲಿ. ಬೆಳಗ್ಗೆನೇ ಒಂದು ಕಾಲು ಗಂಟೆ 20 ನಿಮಿಷಕ್ಕೆ ನಿಮ್ಮ ಟ್ರೇಡ್ ಮುಗಿದೋಯ್ತು ಅಂದಮೇಲೆ ಹ್ಯಾಪಿಯಾಗಿ ಲೈಕ್ ಡೇನ ಕ್ಲೋಸ್ ಮಾಡಿ, ಚಾರ್ಟ್ನ ಕ್ಲೋಸ್ ಮಾಡಿ, ನೆಮ್ಮದಿಯಾಗಿ ನಿಮ್ದೇನು ಪರ್ಸ್ನಲ್ಲು ವರ್ಕ್ ಇದೆಯೋ, ಇಲ್ಲ ಟಿ ವಿ ನೋಡಿಕೊಂಡು, ಇಲ್ಲ ಮೂವೀಸ್ ನೋಡಿಕೊಂಡು, ಇಲ್ಲ ಸಮ್ ಅದರ್ ಥಿಂಗ್ಸ್ ಎಂಜಾಯ್ ಮಾಡ್ಬೋದಲ್ಲ. ಸೊ ಸೇಮ್ ವೇ. ಬಟ್ ಏನಂದರೆ ನನಗೆ ನಾನು ಸ್ಪೈಕ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ಗೆ ಎಕ್ಸಿಟ್ ಕೂಡ ಆಗಿದ್ದು. ಇಲ್ಲಿ ವೆರಿ ಕ್ವಿಕ್ ಸ್ಕ್ಯಾಲ್ಪಿಂಗು ನಿಮ್ಮನ್ನು ಪ್ರಿಫರ್ ಮಾಡೋದಿಲ್ಲ. ಆ ಥರ ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡಿ ಅಂತ. ಇಟ್ ನೀಡ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಆ ಥರ ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಮಾರ್ಕೆಟ್ ಇವಾಗ ಎಷ್ಟು ದೂರನಾರು ಹೋಗಲಿ, ದಯವಿಟ್ಟು ಬೈಯಿಂಗ್ ಮಾಡ್ತಾ ಇದ್ದರೆ ಬಿ ಕೇರ್ಫುಲ್ಲಾಗಿ ಬೈ ಮಾಡಿ. ಎಲ್ಲಿಂದಲಾರು ಮಾರ್ಕೆಟ್ನ ಡಂಪ್ ಮಾಡಿಸ್ತಾರೆ. ಚಾನ್ಸಸ್ ಆರ್ ದೇರ್, ಡಂಪು ಮಾಡಿಸೋ ಚಾನ್ಸಸ್ ಇದೆ. ಡಂಪ್ ಮಾಡಿಸ್ತಲೇ ಮಾರ್ಕೆಟು ಶಾರ್ಪ್ ಅಪ್ಮೂಲು ಹೋಯ್ತಾ ಹೋಗಲಿ, ನಿಮಗೆ ಪ್ರಾಫಿಟ್ ಆಯಿತಾ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ನನಗಿವತ್ತು ಮೈಂಡ್ ಸೆಟ್ ಇಲ್ಲ ಬೈಯಿಂಗ್ ಸೈಡ್ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಇಲ್ಲ. ಅದಕ್ಕೋಸ್ಕರನೇ ನಿಮಗೆ ಹೇಳ್ತಾ
ಹೇಳ್ತಾ ಇರೋದು. ಮಾರ್ಕೆಟು ಓವರ್ ನೈಟ್ ಪೊಸಿಷನ್, ಏಕೆಂದರೆ ನನಗೆ ಫ್ರೈಡೇನೇ ಒಂದು ಡೌಟ್ ಇದ್ದಿದ್ದು, ಮಾರ್ಕೆಟ್ ಮೈಟ್ ಬಿ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ ಅಂತ ಏನಕ್ಕೆ ಅನಿಸಿತ್ತು ಅಂದರೆ, ಬಿಕಾಸ್ ನನಗೆ ಗೊತ್ತಿಲ್ಲ. ಯೂಶ್ವಲಿ ನಾನು ಈ ಓವರ್ ನೈಟ್ ನ್ಯೂಸ್ಗಳು ಅದು ಇದು ನೋಡ್ಕೊಳ್ಳಲ್ಲ, ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು ಇಂಟ್ರಾಡೇ ಟ್ರೇಡರ್ ನಾನು, ಬೆಳಗ್ಗೆ ನೋಡಬೇಕು ಅಂತ. ಇಷ್ಟು ಶಾರ್ಪ್ ಬೈಯಿಂಗ್ ತಂದು ಮಾರ್ಕೆಟ್ ಇಲ್ಲಿ ಫೋಲ್ಡ್ ಮಾಡಿ ಐದರ್ ಬೈಯಿಂಗ್ ಸೈಡೇ ಕ್ಲೋಸ್ ಆಗಿದ್ದಿದ್ರೆ ಐ ಅಗ್ರಿ ದಿಸ್ ಬಯರ್ಸ್ ಆರ್ ಸ್ಟ್ರಾಂಗ್ ಅಂತ. ಬಟ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಎಲ್ಲಿ ಹೇಳಿ, ಅಗೇನ್ ಬ್ಯಾಕ್ ಟು ಬಯರ್ ಪೊಸಿಷನ್ಸ್. ಏನಂದರೆ ಬಯರ್ಸ್ ಏನು ಪೊಸಿಷನ್ ಮಾಡಿದ್ರಲ್ಲ ಅಲ್ಲಿ ತನಕ ಬಂದು ಕ್ಲೋಸ್ ಆಗ್ತಿದೆ ಅಂದರೆ ದಿಸ್ ಬಯರ್ಸ್ ಆರ್ ಜೆನ್ಯೂನ್ ಆರ್ ವೀಕ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ವೀಕ್ ಬಯರ್ಸ್ ಆಗಿರೋದ್ರಿಂದನೇ ಮಾರ್ಕೆಟ್ನ ಮತ್ತೆ ಮೇಲೆ ತಗೊಂಡು ಹೋಗ್ಲಿಕ್ಕಾಗಿಲ್ಲ. ಅವರು ಓವರ್ ನೈಟ್ ಎಡ್ಜ್ ಮಾಡ್ಕೊಂಡು ಹೋಗಿದ್ರೆ ಪೊಸಿಷನ್ ದೇ ಆರ್ ಇನ್ ಲಾಸ್ನ ಕವರ್ ಮಾಡ್ಕೊಂಡಿರ್ತಾರೆ. ನೆಕ್ಕೆಡ್ ಪೊಸಿಷನ್ ಯಾರು ಆಪ್ಷನ್ ಬೈಯಿಂಗಲ್ಲಿ ತಗೊಂಡು ಹೋಗಿದ್ದವ್ರಿಗಿದ್ರೆ ಬೆಳಿಗ್ಗೆನೇ ಅವ್ರಿಗೆ ಅವ್ರ ಅಕೌಂಟ್ನ ಒಳ್ಳೆ ಲಾಸಲ್ಲಿ ತೋರಿಸ್ತಿರುತ್ತದು. ಅದು ಒಪ್ಕೊಳ್ಳೇಬೇಕು, ಬಿಕಾಸ್ ದಟ್ ಈಸ್ ಅ ಮಾರ್ಕೆಟ್ ಡೈನಾಮಿಕ್ಸ್ ಆ್ಯಂಡ್ ನೇಚರ್. ಓಕೆನಾ, ಅದನ್ನು ಅರ್ಥ ಮಾಡ್ಕೊಳ್ಳೇಬೇಕು ನಾವು. ಸೊ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡು ಹೋಗೋರು ಎಡ್ಜ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಸಮ್ ಲಾಸಸ್ ಕವರ್ ಆಗಿರುತ್ತೆ, ಅಕ್ಸೆಪ್ಟಬಲ್ ಲಾಸಲ್ಲಿ ಕವರ್ ಮಾಡ್ಕೊಂಡಿದ್ರೆ ಮುಗಿಸಿರ್ತಾರೆ. ಸೊ ಇವಾಗ ಮಾರ್ಕೆಟ್ ಎಲ್ಲಿ ತನಕ ಬರುತ್ತೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಮ್ಯಾಟ್ರಲ್ಲಿ. ಸೊ ಮಾರ್ಕೆಟ್ ಎಲ್ಲಿಂದ ರಿಜೆಕ್ಷನ್ ತಗೋಬೋದು ಅನ್ನೋದು ಇವಾಗ ಲೈಕ್ ಎಲ್ರಿಗೂ ಕನ್ಫ್ಯೂಷನ್ ಇರೋದು. ಮಾರ್ಕೆಟ್ ಎಲ್ಲಿಂದ ರಿಜೆಕ್ಷನ್ ತಗೋಬೋದು ಅಂತ. ಅಂಟಿಲ್ ನಿಮಗೇನಾದರೂ ಲೈಕ್ ಮಾರ್ಕೆಟ್ ವೆರಿ ಫಾಸ್ಟ್ ಅಪ್ ಮೂವ್ ಆಯಿತು ಅಂದ್ಕೊಳ್ಳಿ, ಆಯ್ತಪ್ಪ ಮಾರ್ಕೆಟು ಸಖತ್ ಫಾಸ್ಟಾಗಿ ಲೈಕ್ ಅಪ್ ಮೂವ್ ಆಯಿತು, ಇಲ್ಲಿಂದ ಸ್ವಲ್ಪ ಮೇಲಕ್ಕೆ ಬಂತು, ಒಂದು ರಿಜೆಕ್ಷನ್ ತೊಗೊಳ್ತು, ಅಗೇನ್ ಮೇಲಕ್ಕೆ ಬಂತು, ರಿಜೆಕ್ಷನ್ ತೊಗೊಳ್ತು, ಇಲ್ಲಿ ತನಕ ಬಂತು ಅಂದ್ಕೊಳ್ಳಿ. ದೆನ್ ವೆಯ್ಟ್ ಫಾರ್ ಎ ಪ್ರೈಸ್ ಆ್ಯಕ್ಷನ್. ಮಾರ್ಕೆಟ್ ಕಮ್ ಬ್ಯಾಕ್ ಮಾಡಿ ಅಗೇನ್ ಬ್ರೇಕ್ಔಟ್ ಆದರೆ ಮಾತ್ರ ಇಲ್ಲಿಂದ ಮೇಲೆ ಹೋಗಿ, ಬಿಕಾಸ್ ಇಲ್ಲಿ ತನಕ ಬರಬೇಕು ಅಂದರೆ ಮಾರ್ಕೆಟ್ ನೀಡ್ ಟು ಟ್ರಾವೆಲ್ ಎಷ್ಟು ಹೇಳಿ, 200ಇಂದ 600 ಅಂದರೆ 400 ಪಾಯಿಂಟ್ಸ್ ಟ್ರಾವೆಲ್ ಮಾಡಬೇಕು. 400 ಪಾಯಿಂಟ್ಸ್ ಟ್ರಾವೆಲ್ ಮಾಡ್ಬೋದಾ? ಮಾಡಲೂಬೋದು, ಮಾಡ್ದಲ್ಲೇ ಇರಲೂಬೋದು. ನನ್ನ ಪ್ರಕಾರ ದಿಸ್ ಈಸ್ ದ ಝೋನ್ ವೇರ್ ಪಿಕ್ಚರ್ ಪರ್ಫೆಕ್ಟ್ ಆಪ್ಷನ್ ಸೆಲ್ಲರ್ಸ್ಗಳು ನಾವು ದೇ ವಿಲ್ ಸ್ಟಾರ್ಟ್ ಮೇಕಿಂಗ್ ಸ್ಟ್ರಾಡಲ್. ಇಲ್ಲಿಂದ 600ಇಂದ ಲೈಕ್ 100 ಒಳಗಡೆ ಮಿಡ್ಡಲ್ಲಿ ಬಂದು ನಿಲ್ತಾ ಇದೆ. 300 ಪಾಯಿಂಟ್ಸ್ಗೆ ಬಫರ್ ಸಿಗ್ತಾ ಇದೆ ಅವರಿಗೆ. ಪ್ರೀಮಿಯಮ್ಸ್ ಕೂಡ ಒಳ್ಳೆ ಒಲಟೈಲ್ ಆಗಿದ್ದಾವೆ. ಸೊ ದಿಸ್ ಈಸ್ ದ ಪ್ಲೇಸ್ ದೇ ವಿಲ್ ಮೇಕ್ ಸ್ಟ್ರಾಡಲ್ಸ್ ಆ್ಯಂಡ್ ಸ್ಟ್ರ್ಯಾಂಗಲ್ಸ್. 400 ಸ್ಟ್ರ್ಯಾಂಗಲ್ ಕೂಡ ಮಾಡ್ಕೊಬೋದು, ಸ್ಟ್ರಾಡಲ್ ಕೂಡ ಮಾಡ್ಕೊಬೋದು. ದೇ ಆರ್ ಥಿಂಕಿಂಗ್ ನೋ ಮೇಕ್ ಇಟ್ ಸ್ಟ್ರಾಡಲ್ ಆ್ಯಂಡ್ ಸ್ಟ್ರ್ಯಾಂಗಲ್. ದಿಸ್ ಈಸ್ ವೇರ್ ಆಪ್ಷನ್ ಬಯರ್ಸ್ ನೀಡ್ ಟು ಗೆಟ್ ಅವೇ ಫ್ರಮ್ ದ ಮಾರ್ಕೆಟ್. ಸೊ ದಿಸ್ ಈಸ್ ಪ್ಲೇಸ್ ಆಪ್ಷನ್ ಬಯರ್ಸ್ ಸಾಕಪ್ಪ, ಇಲ್ಲಿ ಸ್ವಲ್ಪ ಭಯ ಹುಟ್ಟಿಸೋ ಪ್ಲೇಸ್ ಇದು, ಸುಮ್ಮನೆ ಕೂತ್ಕೊಳ್ಳೋದು ಬೆಟರ್ ಅಂತ. ಓಕೆನಾ? ಸೊ ಬಿಕಾಸ್ ಏನಂದರೆ ದಿಸ್ ಇಸ್ ದ ಲಾಸ್ಟ್ ರಿಜೆಕ್ಷನ್ ಸ್ವಿಂಗು. ಇಲ್ಲಿಂದ ಒಂದು ಕ್ಯಾಂಡಲ್ ಆದರೂ ಒಂದು ರಿಜೆಕ್ಟ್ ಮಾಡುತ್ತೆ ಅದು ಮಾರ್ಕೆಟು. ಲೆಟ್ ಸಿ, ನೋಡುವ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ನಂದು ಈ ಫ್ರೈಡೇ ಬ್ಯಾಚ್ನ ನೀವು 17th ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸು ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್.